ಇದೇ ವರ್ಷನಲ್ಲ, ಕಳೆದ ವರ್ಷವೂ ಕೂಡ ರಸಗೊಬ್ಬರದ ಅಭಾವ ಇತ್ತು. ಈ ವರ್ಷ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ರೈತರಿಗೇನಪ್ಪ ಅಂತಂದ್ರೆ ಒಂದು ಗುಣಮಟ್ಟದ ರಸಗೊಬ್ಬರ ಕೊರತೆ ಕಾಡ್ಲತ್ತದ. ಅದರ ಪರ್ಯಾಯವಾಗಿ ಕೆಲ ಆಗ್ರೋ ಕೇಂದ್ರದ ಮಾಲೀಕರು ಕಳಪೆ ರಸಗೊಬ್ಬರ ವಿತರಣೆ ಮಾಡತಕ್ಕಂಥ ಕೆಲಸ ಇವತ್ತು ಕಲಬುರಗಿ, ಜೇವರ್ಗಿ, ಯಡ್ರಾಮಿ, ಅಫ್ಜಲ್ಪುರ್ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಕಳಪೆ ರಸಗೊಬ್ಬರದ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು DAP ರಸಗೊಬ್ಬರ ಪ್ರತಿಯೊಂದು ಆಗ್ರೋ ಕೇಂದ್ರಗಳಲ್ಲಿ 1800 ಹಿಡ್ಕೊಂಡು 2000 ರೂಪಾಯಿ, ಯೂರಿಯಾ ಒಂದು ಚೀಲಕ್ಕೆ ಏನಪ್ಪ ಅಂತಂದ್ರೆ 500 ಹಿಡ್ಕೊಂಡು 600 ರೂಪಾಯಿ. ಅದ್ರ ಜೊತೆ ನಾವು ಲಿಂಕ್ ತೊಗೋಬೇಕು. ಲಿಂಕ್ ತೊಗೊಂಡಿಲ್ಲಪ್ಪ ಅಂತಂದ್ರೆ ಗೊಬ್ಬರ ಕೊಡಲ್ಲ ಅಂತಕ್ಕಂಥ ಮಾತೇನಪ್ಪ ಅಂತಂದ್ರೆ ಇವತ್ತು ಆಗ್ರೋ ಕೇಂದ್ರ ಮಾಲೀಕರು ಹೇಳ್ತಾರೆ. ಇವತ್ತು ನಾವು DAP ಚೀಲದಲ್ಲಿ ಗುಣಮಟ್ಟ ಗೊಬ್ಬರದಲ್ಲಿ ನೈಟ್ರೋಜನ್ ಕಾಂಪ್ಲೆಕ್ಸ್, ಪೊಟ್ಯಾಶ್, ನೈಟ್ರೋಜನ್ 18, ಫಾಸ್ಫೇಟ್ 46%. ಇವತ್ತು ಈ ಕಂಟೆಂಟೆಂಟ್ ಇವತ್ತು ಆ ಚೀಲದಾಗ ಇತ್ತಪ್ಪ ಅಂತಂದ್ರೆ ಒಂದು ಬೆಳಿಗ್ಗೆನಪ್ಪ ಅಂತಂದ್ರೆ ಒಂದು ಪೌಷ್ಟಿಕಾಂಶಕ್ಕೆ ಒಂದು ಶಕ್ತಿ ಕೊಡ್ತದೆ ಅದು. ಇವತ್ತು ನಾವು 1800 ರೂಪಾಯಿ, 1900, 2000 ರೂಪಾಯಿ ಏನಪ್ಪ ಅಂತಂದ್ರೆ ರೊಕ್ಕ ಕೊಟ್ಟು ಕಲಬೆರಕೆ ಗೊಬ್ಬರ ಇವತ್ತು ರೈತರಿಗೆ ಯಾರಿಗೂ ಗೊತ್ತಾಗಲ್ಲ. ಅದು ಏನೋ ಒಂದು ಅತಿ ಡೀಪಾಗಿ ಆ ಗೊಬ್ಬರ ಸ್ಟಡಿ ಮಾಡಿದವ್ರಿಗೆ ಮಾತ್ರ ಅದು ಇವತ್ತು ರೈತರಿಗೆ ಒಂದು ಸ್ವಲ್ಪ ರೈತ ಸಂಘಟನೆದವ್ರಿಗೆ ಗೊತ್ತಲ್ಲತ್ತದು. ಇವತ್ತು 1800, 2000 ರೂಪಾಯಿ ಕೊಟ್ಟು ಇವತ್ತು ನಾವು ಏನು ಮಾಡ್ಲತ್ತೀವಪ್ಪ, ಅಭಿಮಾನ ಇರ್ತದೆ. ಅಂಥವ್ರಿಗೂ ಕೂಡ ನಾನು ಒಂದು ಕೈ ಮುಗಿದು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ತಾವೆಲ್ಲ ತಮ್ಮ ಪರಿಶ್ರಮ, ತಮ್ಮ ತ್ಯಾಗ, ತಮ್ಮ ಒಂದು ನಿಸ್ವಾರ್ಥ ಭಾವದಿಂದ ಇವತ್ತು ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಯಾರೇ ನಾನು ಒಬ್ಬನೇ ಆಗಲಿ, ಯಾರು ದೊಡ್ಡ ದೊಡ್ಡ ಮುಖಂಡರಿಂದ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರು ಕಣ್ಣಿ ಕಾಣದಿರ್ತಕ್ಕಂಥ ಕಾರ್ಯಕರ್ತರಿಂದ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಭಾವನೆ ಈ ಭಾವನೆ ಡಿ.ಕೆ. ಶಿವಕುಮಾರ್ ಅವರು ಇದೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದೆ. ಯಾವತ್ತು ಹೇಳ್ತಾ ಇರ್ತಾರೆ ಏನಂದ್ರೆ ನಾವು ಯಾರು ಪ್ರಮುಖ ಮುಖಂಡರಿಗೆ ಪ್ರೋತ್ಸಾಹ ಕೊಡ್ತೀವಿ, ಅವರಿಗೆ ಬೆಂಬಲ ಕೊಡ್ತೀವಿ, ಅವರಿಗೆ ಸಹಾಯ ಮಾಡ್ತೀವಿ. ಆದರೆ ಅವ್ರ ಜೊತೆ ಇರ್ತಕ್ಕಂಥ ಅಸಂಖ್ಯಾತ ಏನು ಕಾರ್ಯಕರ್ತರಿರ್ತಾರೆ ಅವ್ರಿಗೆ ನಾವು ಗುರುತಿಸಕ್ಕೂ ಆಗಲ್ಲ. ಪಾಪ ಅವ್ರಿಗೇನು ನಾವು ಸಹಾಯ ಮಾಡೋಕ್ಕಾಗೋದಿಲ್ಲ. ಆದರೆ ಅವರಲ್ಲಿ ಇರ್ತಕ್ಕಂಥ ಪಕ್ಷ ನಿಷ್ಠೆ ಇವತ್ತು ಕಾಂಗ್ರೆಸ್ ಪಕ್ಷ ಉಳಿದಿದೆ ಇರಾಗ್ತದೆ ಅಂತಕ್ಕಂಥ ಭಾವನೆ ಇದೆ. ಇದು ಸತ್ಯ ಇದೆ ಅಂತಕ್ಕಂಥ ನನ್ನ ಭಾವನೆ ಇದೆ. ಅದಕ್ಕೆ ನಾವು ನಿಮಗೇನು ಸಹಾಯ ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ಭಾವನೆ ಬರಬಾರ್ದು. ಯಾವತ್ತೂ ಕೂಡ ನಾನು ನಿಮ್ಮ ಪರವಾಗಿರ್ತೀವಿ. 24 ಗಂಟೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಾನು ನಿಮ್ಮ ಮನೆ ಮಗನಾಗಿ ನುಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ